ಹಾಯ್ ಹಲೋ ಮಕ್ಕಳೇ, ಏನಪ್ಪ ವಾಣಿ ಮ್ಯಾಮ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ? ಬರಲೇಬೇಕು ಮಕ್ಕಳೇ. ಇವತ್ತು ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಹಲಗಲಿ ಬೇಡರು ಅಂತ ಹೇಳಿ ಒಂದು ಪದ್ಯ ಇದೆ ಅಲ್ವಾ ನಮಗೆ, ಜಾನಪದ ಲಾವಣಿ. ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಕ್ವಿಕ್ ರೀಕ್ಯಾಪ್ ಮಾಡ್ತಾ ಇದ್ದೀನಿ ಅಥವಾ ರಿವಿಷನ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ, ಅಥವಾ ಸಾರಾಂಶ ಹೇಳ್ತಾ ಇದ್ದೀನಿ. ಎಲ್ಲನೂ ಕ್ವಿಕ್ಕಾಗಿ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. ಯಾಕಪ್ಪ ಮ್ಯಾಮ್ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆಗಳು ಬರ್ತಾ ಇದೆಯಾ? ಯಾಕೆ ಅಂದರೆ ಮಕ್ಕಳೇ, ನಿಮಗೆ ಇದಕ್ಕೆ 4 ಅಂಕದ ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತೆ. ಹಲಗಲಿ ಬೇಡರು ಅಲ್ಲಿ 4 ಅಂಕದ ಪ್ರಶ್ನೆ ಬರ್ಬೋದು. ಆವಾಗ ಸಾರಾಂಶವನ್ನು ಬರಿಬೇಕಾಗುತ್ತೆ. ಮತ್ತು 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಯಾವುದನ್ನಾದರೂ ಬರೆಯೋದಕ್ಕೆ ನಿಮಗೆ ಗೊತ್ತಿರಬೇಕಲ್ವಾ? ಅದಕ್ಕೋಸ್ಕರ ಈ ಸಾರಾಂಶವನ್ನು ಕ್ವಿಕ್ಕಾಗಿ ರೀಕ್ಯಾಪ್ ಮಾಡ್ತಾ ಇದ್ದೀನಿ. ಇನ್ಯಾಕೆ ತಡ, ಬನ್ನಿ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಇವತ್ತಿನ ತರಗತಿಯಲ್ಲಿ ಅಥವಾ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಕ್ವಿಕ್ ರೀಕ್ಯಾಪ್ ಆಫ್ ದ ಹಲಗಲಿ ಬೇಡರು ಅಂತ ಹೇಳಿ. ಓಕೆ, ಒಂದು ಕ್ವಿಕ್ ಸಮರಿ. ಏನಪ್ಪ ಅಂದರೆ, ಇದು ಏನಾಗಿದೆ ಅಂತ ಹೇಳಿದರೆ ನಿಮಗೆ ಗೊತ್ತಿರಬೇಕು, ಇದು ಗ್ರಾಮ್ಯ ಭಾಷೆಯಲ್ಲಿದೆ, ಉತ್ತರ ಕರ್ನಾಟಕದ ಗ್ರಾಮ್ಯ ಭಾಷೆಯಲ್ಲಿದೆ. ಅಂದರೆ ಬಿಜಾಪುರ ಹತ್ರ ಬಾಗಲಕೋಟೆ ಅಲ್ಲಿ ಆಗಿರತಕ್ಕಂಥದ್ದು. ಇದು ಬಾಗಲಕೋಟೆಯಲ್ಲಿರುವಂಥ ಹಲಗಲಿ ಅಂತ ಹೇಳಿ ಇದು ಒಂದು ಪ್ಲೇಸ್. ಇದು ಹಲಗಲಿ ಅನ್ನೋದು ಪ್ಲೇಸ್. ಅಲ್ಲಿಯ ಬೇಡರು ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ, ಹಂಟ್ ಮಾಡೋರು. ಹಂಟಿಂಗ್ ಮಾಡೋದಕ್ಕೆ ಏನು ಬೇಕು? ಅವ್ರಿಗೆ ಆಯುಧಗಳು ಬೇಕು. ಅದೇ ಆಯುಧಗಳನ್ನು ಇಟ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಕಂಪನಿ ಸರ್ಕಾರ ಇರುತ್ತಲ್ವ, ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ, ಅದಕ್ಕೆ ಕುಂಪಣಿ ಸರ್ಕಾರ ಅಂತ ಹೇಳ್ತಾರೆ. ಅಲ್ಲಿ ಕಂಪನಿ ಸರ್ಕಾರ ಏನು ಮಾಡುತ್ತೆ, ಒಂದು ಆದೇಶವನ್ನು ಹೊರಡುತ್ತೆ. ಅದಕ್ಕೆ ನಿಶಸ್ತ್ರೀಕರಣ ಕಾಯಿದೆ ಅಂತ ಹೇಳ್ತಾರೆ. ಇದು ಕೀವರ್ಡ್ ಮಕ್ಕಳೇ, ಇದು ನೆನ್ಪಿಟ್ಕೊಳ್ಳಿ. ನಿಶಸ್ತ್ರೀಕರಣ ಕಾಯಿದೆ ಅಂತ ತಗೊಂಡ್ಬರ್ತಾರೆ. ಏನಪ್ಪ ನಿಶಸ್ತ್ರೀಕರಣ ಕಾಯಿದೆ ಅಂತಂದರೆ, ಅಲ್ಲಿ ಬ್ರಿಟಿಷರ ಪರವಾನಿಗೆ ಇಲ್ಲದೆ ಯಾರೂ ಮನೆಯಲ್ಲಿ ಆಯುಧಗಳನ್ನು ಇಟ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಒಂದು ನಿಶಸ್ತ್ರೀಕರಣ ಕಾಯ್ದೆಯನ್ನು ತಗೊಂಡು ಬರ್ತಾರೆ. ಆದರೆ ಇಲ್ಲಿ ಬ್ಯಾಡ, ಹನುಮ ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ನೋಡಪ್ಪ ನಮ್ಮದು ಏನು ಅಂದರೆ ಆಕ್ಯುಪೇಷನ್ ಅಂದರೆ ಅವರ ಒಂದು ಕಸುಬು ಏನಾಗಿರುತ್ತೆ, ಬೇಡರ ಕಸುಬಾಗಿರುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಏನಾಗುತ್ತೆ ಹೇಳಿದ್ರಿ ನೀವು, ಅದಕ್ಕೆ ಆಯುಧಗಳು ಬೇಕು ಅಲ್ವಾ? ಆಯುಧಗಳಿಲ್ಲದೆ ಅವರು ಯಾವುದೇ ರೀತಿಯಾಗಿ ಅಂದರೆ ಹಂಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಒಪ್ಪಲ್ಲ, ನಿಮ್ಮ ನಿಶಸ್ತ್ರೀಕರಣ ಕಾಯ್ದೆನ ಒಪ್ಪಲ್ಲ ಅಂತ ಹೇಳಿ ಅಲ್ಲಿ ಬಂದಿರತಕ್ಕಂಥ ಕಾರ್ಕೂನ ಅಂತಂದರೆ ಒಬ್ಬ ಗುಮಾಸ್ತ ಇರ್ತಾನೆ. ಆ ಗುಮಾಸ್ತನಿಗೆ ಏನು ಮಾಡ್ತಾರೆ, ಕೆನ್ನೆಗೆ ಕಪಾಳಕ್ಕೆ ಹೊಡೆದು ಬಿಡ್ತಾರೆ. ಅವನು ಟಪ್ ಅಂತ ಬಿದ್ದುಬಿಡ್ತಾನೆ. ಬಿದ್ದುಬಿಟ್ಟು ಅವನು ಹೋಗಿ ತನ್ನ ಸಾಹೇಬರಿಗೆ ಹೇಳ್ತಾನೆ, ಹೆನ್ರಿ ಹೆಬಲಕ್. ಹೆಬ್ಲಕ್ ಅಂದರೆ ಹೆವ್ಲಕ್ ಅನ್ನೋದಕ್ಕೆ ಹೆಬಲಕ್ ಅಂತ ಕೊಟ್ಟಿದ್ದಾರೆ. ಹೆಬ್ಲಕ್ ಸಾಹೇಬಗೆ ಹೇಳ್ತಾರೆ. ಮತ್ತು ಆವಾಗ ಅಲ್ಲಿಂದ ಕಲಾದಿಗಿ ಅಂತ ಹೇಳಿ ಒಂದು ಊರಿರುತ್ತೆ, ಅಲ್ಲಿಂದ ದಂಡು ಬರುತ್ತೆ. ದಂಡು ಅಂತ ಹೇಳಿದರೆ ಸರ್ಕಾರದ ಸೈನ್ಯ ಬರುತ್ತೆ. ಸೈನ್ಯ ಬಂದು ಎಲ್ಲರನ್ನೂ ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ಊರಿನ ಮಧ್ಯದಲ್ಲಿ ಹಾಕಿ ಅವರನ್ನು ಗುಂಡು ಹೊಡಿತಾರೆ. ಗುಂಡು ಹೊಡೆದು ಎಲ್ಲರನ್ನು ಸಾಯಿಸಿ ಮತ್ತು ಸಿಕ್ಕಿದ್ದನ್ನು ಎಲ್ಲ, ಕೈಗೆ ಸಿಕ್ಕಿದ್ದನ್ನ ಎಲ್ಲ ದೋಚ್ಕೊಂಡು ಹೋಗ್ತಾರೆ. ಅದನ್ನೇ ಇಲ್ಲಿ ಹಂತ ಹಂತವಾಗಿ ಪ್ಯಾರಾಗ್ರಾಫಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ಕ್ವಿಕ್ಕಾಗಿ ಹೇಳಿದ್ನಲ್ಲ, ಈಗ ಇದನ್ನೇ ಹೇಳ್ತಾ ಹೋಗ್ತೀನಿ. ಇಲ್ಲೇನಾಗುತ್ತೆ ಅಂತ ಹೇಳಿದರೆ, ಈ ಕತ್ತಿ ಹಿಡಿಯುವ ಜನ ಅಂದರೆ ಬೇಡರು ಇದ್ದಾರಲ್ಲ, ಇವರು ಹೋರಾಡ್ತಾರೆ. ಯಾಕೆ ಹೋರಾಡ್ತಾರೆ ಅಂದರೆ, ನಿಶಸ್ತ್ರೀಕರಣ ಕಾಯ್ದೆಯನ್ನು ಒಪ್ಕೊಳ್ಳಲ್ಲ ಅಂತ ಹೇಳಿ. ಇವರು ಸಿಟ್ಟಿನ ಮಂದಿ, ಅಂದರೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಅಂತ ಹೇಳೋದಕ್ಕೆ ಸಿಟ್ಟಿನ ಮಂದಿ ಅಂತ ಹೇಳಿ ಕೊಟ್ಟಿದ್ದಾರೆ. ಏನಪ್ಪ ಮ್ಯಾಮ್ ಇವ್ರು ಸಿಟ್ಟಾಗ್ತಾರಾ ಅಂತ ಹೇಳಿ ಕೇಳಿಬಿಡಿ. ಓಕೆ, ಇಲ್ಲೇನಾಗುತ್ತೆ, ವಿಲಾಯಿತಿಯಿಂದ ಒಂದು ಕಂಪನಿ ಸರ್ಕಾರದಿಂದ, ವಿಲಾಯಿತಿ ಅಂತ ಹೇಳಿದ್ರೆ ಬೇರೆ ದೇಶ, ಇಲ್ಲಿ ಸ್ವದೇಶಿ ಅಂದರೆ ನಮ್ಮ ದೇಶ ಅಲ್ವಾ, ಅದಕ್ಕೆ ವಿಲಾಯಿತಿಯಿಂದ ಒಂದು ಕಂಪನಿ ಸರ್ಕಾರ ಒಂದು ಆದೇಶವನ್ನು ಕಳಿಸುತ್ತೆ. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ನೀವು ಏನು ಅವರ ಪರವಾನಿಗೆ ಇಲ್ಲದೆ ಯಾವುದೇ ರೀತಿಯಾದ ಶಸ್ತ್ರಗಳನ್ನು ಇಟ್ಕೊಳ್ಳೋಂಗಿಲ್ಲ. ಹಾಗಿದ್ರೆ ಇಲ್ಲೇನಾಗುತ್ತೆ ಅಂದರೆ, ಪೂಜೇರಿ ಹನುಮ ಒಂದು ಸೆಕೆಂಡ್ ಮಕ್ಕಳೇ, ಪೂಜೇರಿ ಹನುಮ ಬ್ಯಾಡರ ಬಾಲ, ಒಂದು ಸೆಕೆಂಡ್ ಕೊಡಿ ನಾನು. ಓಕೆ, ಇಲ್ಲಿ ನೋಡಿ, ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ, ರಾಮ ಇವರೆಲ್ಲ ಏನು ಮಾಡ್ತಾರೆ, ಮಸಲತ್ತು ಅಂತಂದರೆ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ನಾವು ಇವರಿಗೆ ಹತಾರವನ್ನು ಕೊಡಬಾರ್ದು. ಹತಾರ ಅಂತ ಹೇಳಿದರೆ ಆಯುಧವನ್ನು ಕೊಡಬಾರ್ದು ಅಂತ ಹೇಳ್ತಾರೆ. ಈ 4 ಮಂದಿ ಮೇನ್ ಆಗಿರ್ತಾರೆ, ಈ ಹಲಗಲಿ ಬಂಟರು ಅಂತ ಹೇಳ್ತೀವಿ ಇವ್ರನ್ನ. ಇವ್ರ ಮೇಲೇ ಇರೋದು ಹಲಗಲಿ ಬೇಡರು ಅಂತ ಹೇಳಿ. ಓಕೆನಾ? ಇವ್ರೇನು ಮಾಡ್ತಾರೆ, ನಾವು ಯಾವುದೇ ಕಾರಣಕ್ಕೂ ಹತಾರವನ್ನು ಕೊಡಬಾರ್ದು ಅಂತ ಒಳಗಿಂದೊಳಗೆ ಅವ್ರು ಒಬ್ರಿಗೊಬ್ರು ಪ್ರಾಮಿಸ್ ಮಾಡ್ಕೋತಾರೆ, ವಚನ ಕೊಟ್ಕೋತಾರೆ ಅಂತ ಹೇಳಿದ್ರೆ ಪ್ರಾಮಿಸ್ ಮಾಡ್ಕೋತಾರೆ. ಆಮೇಲೆ ಬಂದಂಥ ಕಾರ್ಕೂನನ ಕಪಾಳಕ್ಕೆ ಹೊಡಿತಾರೆ. ಅವನು ಕೆಳಗೆ ಬೀಳ್ತಾನೆ. ಅವನು ಬಿದ್ದುಬಿಟ್ಟು ಹೋಗಿ ಸಾಹೇಬನಿಗೆ ಸುದ್ದಿಯನ್ನು ಹೇಳ್ತಾರೆ. ಇಲ್ಲಿ ನೆಕ್ಸ್ಟ್ ನೋಡಿ ಮಕ್ಕಳೇ,
ಇಲ್ಲೇನಾಗುತ್ತೆ ಅಂತ ಹೇಳಿದರೆ ಅವರು ಆ ಸಾಹೇಬನಿಗೆ ಗೊತ್ತಾಗುತ್ತಲ್ಲ, ಅವ್ನು ಸಿಟ್ಟಿಂದ ಜೋರಾಗಿ ಮುಂಗೈ ಕಡ್ಕೊಳ್ತಾನೆ. ಅಂದರೆ ಅಷ್ಟು ಜೋರು ಸಿಟ್ಟಾಗಿ ಬರುತ್ತೆ. ಸಿಟ್ಟು ಬಂದ ತಕ್ಷಣ ಅವನು ಏನು ಮಾಡ್ತಾನೆ, ಸಾಹೇಬ ಇಲ್ಲಿ ಕಲಾದಿಯಿಂದ ದಂಡನ್ನು ತರಿಸ್ತಾನೆ. ಆ ದಂಡ ತರಿಸಿದ ತಕ್ಷಣ ಅಲ್ಲಿ ಅವನು ಫಸ್ಟ್ ಏನು ಮಾಡ್ತಾನೆ ಅಂದರೆ ಅಲ್ಲಿ ಹೇಳಿ ಕಳಿಸ್ತಾನೆ, ಕಳುವ್ಯಾರ ಅಲ್ಲಿಗೆ ಕಾಗದವನ್ನು ಕೊಟ್ಟು ಕಳಿಸ್ತಾನೆ. ಅವಾಗ ದಂಡು ಬರುತ್ತೆ, ಅಂದರೆ ಸೈನ್ಯ ಬರುತ್ತೆ. ಸೈನ್ಯ ಬಂದಾದಮೇಲೆ ಎಲ್ಲರನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ ಬೆನ್ನು ಹತ್ತಿ ಎಲ್ಲರನ್ನ ಹೊಡಿತಾರೆ. ಇವರು ಕೂಡ ಅವ್ರಿಗೆ ವಾಪಸ್ ಹೊಡಿತಾರೆ. ಆದರೆ ಅವರು ಜಾಸ್ತಿ ಜನ ಇರೋದ್ರಿಂದ ಇವರು ನಿಲ್ಲಕ್ಕಾಗಲ್ಲ. ಇವ್ರೇನಂತಾರೆ, ಅಲ್ಲಿರೋವಂಥವ್ರಿಗೆ ನೀವು ನಮ್ಮನ್ನು ಒಪ್ಕೊಳ್ರಿ, ಕಬೂಲು ಕೊಡ್ರಿ, ನಮ್ಮನ್ನು ಒಪ್ಕೊಳ್ಳಿ, ಅಂದರೆ ನನ್ನ ಶಸ್ತ್ರೀಕರಣ ಕಾಯ್ದೆನ ಒಪ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಅವ್ರು ಒಪ್ಕೊಳ್ಳಲ್ಲ. ಎಲ್ಲರೂ ಏನಾಗ್ತಾರೆ ಅಂತ ಹೇಳಿದ್ರೆ ಸತ್ತೋಗ್ಬಿಡ್ತಾರೆ. ಆವಾಗ ಅವರ ಒಂದು ಊರಿನಲ್ಲಿ ಇರುವಂಥ ಎಲ್ಲ ಜನರನ್ನು ಒಂದು ಪೂರ್ತಿಯಾಗಿ ಗುಡ್ಡದ ಕಡೆ ಎಲ್ಲ ಅಡಕೊಂಡಿರ್ತಾರೆ. ಅವ್ರನ್ನೆಲ್ಲ ಊರಿನ ನಟ್ಟ ನಡುವೆ ಹಾಕಿ ಎಲ್ಲರಿಗೂ ಗುಂಡು ಹಾಕಿ ಕೊಂದು ಬಿಡ್ತಾರೆ. ಏನು ಗುರ್ತಿಲ್ಲಾರ್ದಂಗೆ, ಅಲ್ಲಿ ಒಂದಿಷ್ಟು ಗುರ್ತಿಲ್ದೇ ಇರೋ ಹಾಗೆ ಎಲ್ಲ ಊರನ್ನು ಲೂಟಿ ಮಾಡ್ತಾರೆ. ಆ ಊರನ್ನು ಲೂಟಿ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿರುವಂಥ ಮಂಗಳಸೂತ್ರ, ಸಾಮಾನು, ಎಲ್ಲ ಸಕ್ಕರೆ ಎಲ್ಲನೂ ತೊಗೊಂಡು ಹೋಗ್ತಾರೆ. ಸರ್ಕಾರಿ ಬೆಲ್ಲ ಅಂತ ಹೇಳ್ತಾರೆ. ಎಲ್ಲನೂ ಕೂಡ ಅಲ್ಲಿಂದ ತಗೊಂಡು ಹೋಗ್ತಾರೆ. ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ ಇಡೀ ಊರನ್ನು ಕೊಳ್ಳೆ ಹೊಡೆದು ನೆಕ್ಸ್ಟು ಒಂದು ಚೂರು ಗುರ್ತಿಲ್ದೇ ಇರೋ ಥರ, ಒಂದು ಚೂರೂ ಗುರ್ತಿಲ್ದೇ ಇರೋ ಥರ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ಬೆಂಕಿ ಹಚ್ಚಿಬಿಡ್ತಾರೆ, ಕೊಳ್ಳಿ ಹಚ್ಚಿಬಿಡ್ತಾರೆ ಅಂತ ಹೇಳ್ತಾರೆ. ಅದನ್ನ ನೋಡಿ ತುಂಬ ಅಲ್ಲಿ ಏನೇನು ತೊಗೊಂಡು ಹೋಗ್ತಾರೆ ಅಂತ ಹೇಳಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕೊಡಲಿ, ಕೋರೆ, ಕಬ್ಬಿಣ, ಅಂದರೆ ಅಲ್ಲಿರುವಂಥ ರೈತರ ಸಾಮಾನುಗಳಾಗಲಿ, ಬೆಣ್ಣೆ, ಹಾಲು, ಮೊಸರು, ಉಪ್ಪು ಮತ್ತು ಎಣ್ಣೆ, ಅರಿಶಿಣ, ಜೀರಿಗೆ, ಅಕ್ಕಿ, ಸಕ್ಕಾರಿ ಬೆಲ್ಲ ಅಂತ ಹೇಳಿದ್ದಾರೆ. ಗಂಗಾಳ, ಚರಿಗೆ ಅಂದರೆ ತಾಟು, ತಂಬಿಗೆ. ಗಂಗಾಳ ಅಂತ ಹೇಳಿದ್ರೆ ತಟ್ಟೆಗೆ ಹೇಳ್ತಾರೆ. ಮತ್ತು ಚರಿಗೆ ಅಂತ ಹೇಳಿದ್ರೆ ತಂಬಿಗೆಗೆ ಚರಿಗೆ ಅಂತ. ಮಂಗಳಸೂತ್ರ, ಬೀಸು ಕಲ್ಲು ಎಲ್ಲನೂ ತೊಗೊಂಡು ಹೋಗ್ತಾರೆ. ಎಲ್ಲ ತೊಗೊಂಡು ಹೋದ್ಮೇಲೆ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಊರಿಗೆ ಕೊಳ್ಳಿಯನ್ನು ಇಡ್ತಾರೆ. ಕೊಳ್ಳಿ ಅಂದರೆ ಬೆಂಕಿಯನ್ನು ಇಡ್ತಾರೆ. ಬೆಂಕಿ ಇಟ್ಟು ಪೂರ್ತಿ ಗುರ್ತು, ಒಂದು ಚೂರು ಎಳ್ಳಷ್ಟು ಗುರ್ತಿಲ್ಲದಂಗೆ ಆ ಊರನ್ನು ಸುಟ್ಟಾಕ್ತಾರೆ ಅಂತ ಹೇಳಿ ಇಲ್ಲಿ ಲಾವಣಿಕಾರ ಏನು ಮಾಡ್ತಾನೆ ಹೇಳ್ತಾನೆ. ಆತನ ಅಂಕಿತ ನೋಡಿ, ಕುರ್ತುಕೋಟಿ ಕಲ್ಮೇಶ ಅಂತ ಅನ್ನೋದು ಆತನ ಅಂಕಿತ. ಈ ಕ್ವಶನ್ ಕೇಳ್ಬೋದು. ಲಾವಣಿಕಾರನ ಅಂಕಿತವೇನು ಅಂತ ಕೇಳ್ಬೋದು. ಕುರ್ತುಕೋಟಿ ಕಲ್ಮೇಶ ಅಂತ ಹೇಳಿ ಆ ಲಾವಣಿಕಾರನ ಒಂದು ಅಂಕಿತ ಅಂತ ಹೇಳ್ತೀವಿ. ಅದನ್ನು ನೋಡಿ ಆ ಲಾವಣಿಕಾರ ತುಂಬ ದುಃಖದಿಂದ ಅಳ್ಕೊಂಡು ದುಃಖದಿಂದ ಹೇಳ್ತಾನೆ ಅಂತ ಹೇಳೋದು ಈ ಒಂದು ಹಲಗಲಿ ಬೇಡರು ಅನ್ನೋದ್ರಲ್ಲಿ ಬರುತ್ತೆ. ಇದನ್ನು ಸಾರಾಂಶ ಕೇಳ್ತಾರೆ ಮಕ್ಕಳೇ. ಸಾರಾಂಶ ಕೇಳಿದಾಗ 4 ಅಂಕದ ಪ್ರಶ್ನೆ ಬಂದಿರೋದು ಸಾಧ್ಯತೆ ತುಂಬ ಕಡಿಮೆ ಇದೆ. ಆದರೂ ಕೂಡ ನೋಡ್ಕೊಂಡಿರಿ. ಈ ಒಂದು ಸಾರಾಂಶವನ್ನು ಕೇಳ್ಬೋದು. ಹಲಗಲಿ ದಂಗೆಗೆ ಕಾರಣವೇನು, ಅಥವಾ ಹಲಗಲಿ ಬೇಡರು ಹೇಗೆ ಹೋರಾಡಿದರು, ಈ ಥರ ಯಾವುದಾದ್ರೂ ಒಂದು ಕ್ವಶನ್ನು ಬರುವ ಸಾಧ್ಯತೆ ಇದೆ. ಮತ್ತು ಇಲ್ಲಿ 2 ಅಂಕದ ಪ್ರಶ್ನೆ ಮತ್ತು 1 ಅಂಕದ ಪ್ರಶ್ನೆ ಅಂತೂ ಬರುವ ಸಾಧ್ಯತೆ ತುಂಬ ಇದೆ. ಇಲ್ಲಿ ಸಂದರ್ಭ ಜಾಸ್ತಿ ಬಂದಿಲ್ಲ, ಸಂದರ್ಭ ತುಂಬ ಕಡಿಮೆ ಬಂದಿದೆ. ಆದರೆ ಇಲ್ಲಿ 4 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆ ಬಂದಿರುತ್ತೆ. ಮತ್ತು ಇಲ್ಲಿ ಕೃತಿಕಾರರಿಲ್ಲ, ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಕೃತಿಕಾರರ ಪರಿಚಯ ಇರಲ್ಲ, ಯಾಕಂದರೆ ಇದು ಜಾನಪದ ಲಾವಣಿ ಆಗಿರೋದ್ರಿಂದ. ಲಾವಣಿ ಎಂದರೇನು ಅಂತ ಹೇಳಿ ಒಂದು ಕ್ವಶನ್ ಬರುತ್ತೆ. ಲಾವಣಿ ಎಂದರೆ ವೀರಗೀತೆ ಅಂತ ಹೇಳಿ ಬರಿಬೇಕು. ಹಾಗಿದ್ರೆ ಇದರಲ್ಲಿ ಏನಾಗುತ್ತೆ ಸಾರಾಂಶ ಅಂತಂದರೆ ಕ್ವಿಕ್ಕಾಗಿ ಹೇಳ್ತೀನಿ ನೋಡಿ. ಇಲ್ಲಿ ಸಾರಾಂಶ ಏನಾಗುತ್ತೆ ಅಂತ ಹೇಳಿದ್ರೆ 4 ಜನ ಹಲಗಲಿ ಬಂಟರಿರ್ತಾರೆ. ಅವರಿಗೆ ಏನು ಮಾಡ್ತಾರೆ, ಕುಂಪಣಿ ಸರ್ಕಾರ ಅಂದರೆ ಕಂಪನಿ ಸರ್ಕಾರ ಅಥವಾ ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಅಂದರೆ ವಿಲಾಯಿತಿಯಿಂದ ಹುಕುಮು ಅಂತ ಹೇಳಿದರೆ ಆದೇಶವನ್ನು ಕಳಿಸುತ್ತೆ. ನಿಶಸ್ತ್ರೀಕರಣ ಕಾಯ್ದೆ, ಇದು ಕೀವರ್ಡ್. ನಿಶಸ್ತ್ರೀಕರಣ ಕಾಯ್ದೆ ಅಂದರೆ ಶಸ್ತ್ರಾಸ್ತ್ರಗಳು, ಅವರ ಪರವಾನಿಗೆ ಇಲ್ಲದೆ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಳೋ ಹಾಗಿಲ್ಲ ಅಂತ. ಆದರೆ ಇವರು ಬೇಡರಾಗಿರೋದ್ರಿಂದ ಇವರ ಕಸುಬು ಅಲ್ಲಿ ಶಸ್ತ್ರಗಳ ಇಲ್ಲದೆ ಬೇಡ, ಅವರು ಹಂಟ್ ಮಾಡೋ ಹಾಗಿರಲಿಲ್ಲ. ಅದಕ್ಕೋಸ್ಕರ ಶಸ್ತ್ರಾಸ್ತ್ರಗಳು ಬೇಕಾಗುತ್ತೆ. ನಾವು ಅವ್ರ ಮಾತು ಕೇಳಬಾರ್ದು ಅಂತ ಹೇಳಿ ಒಳಗಿಂದೊಳಗೆ ಎಲ್ಲರೂ ಸೇರಿ ಏನು ಮಾಡ್ತಾರೆ, ಒಬ್ರಿಗೊಬ್ರು ಪ್ರಾಮಿಸ್ ಮಾಡ್ಕೋತಾರೆ, ನಾವು ಅವ್ರಿಗೆ ಯಾವತ್ತೂ ಸರೆಂಡರ್ ಆಗಬಾರ್ದು, ನಾವು ಶಸ್ತ್ರಾಸ್ತ್ರಗಳನ್ನು ಕೊಡಬಾರ್ದು ಅಂಥೇಳಿ ಹೇಳ್ತಾರೆ. ಆದರೆ ಅವರು ಜಾಸ್ತಿ ಅಲ್ಲಿ ಒಬ್ಬ ಕಾರ್ಕೂನನ್ನು ಕಳಿಸ್ತಾರೆ. ಆ ಕಾರ್ಕೂನ ಹಂಗೆ ಹೇಳಿದ ತಕ್ಷಣ ಅವನಿಗೆ ಕಪಾಳ ಕ್ರಪ್ ಅಂತ ಹೊಡಿತಾರೆ, ಅವ್ನು ಬಿದ್ದೋಗ್ಬಿಡ್ತಾನೆ. ಅವ್ನು ಹೋಗಿ ಅಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದರೆ, ಅವನು ಹೆಬಲಕ್ ಸಾಹೇಬ ಅಂತ ಕೊಟ್ಟಿದ್ದಾರೆ, ಹೆನ್ರಿ ಹೆವಲಕ್ ಅಂತ ಹೆಸರಿದೆ. ಆ ಸಾಹೇಬನಿಗೆ ಹೋಗಿ ಹೇಳ್ತಾನೆ. ಅವನು ಕಲಾದಿಗೆ ಒಂದು ಕಾಗದವನ್ನು ಕೊಟ್ಟು ಕಳಿಸ್ತಾನೆ. ಅಲ್ಲಿಂದ ದಂಡು ಬರುತ್ತೆ. ದಂಡು ಬಂದು
ಇವ್ರನ್ನೆಲ್ಲರನ್ನು ಏನು ಮಾಡುತ್ತೆ, ಊರಿನ ಒಳಗಡೆ ಹಾಕಿ ಹೊಡೆಯುತ್ತೆ. ಇವರು ಕೂಡ ಅವರಿಗೆ ಹೊಡಿತಾರೆ, ಅವರ ಕುದುರೆಯನ್ನು ಕಡಿತಾರೆ, ಎಲ್ಲ ಮಾಡ್ತಾರೆ. ಆದರೂ ಕೂಡ ಲಾಸ್ಟಲ್ಲಿ ಉಳಿಯೋಕ್ಕಾಗಲ್ಲ, ಇವ್ರು 4 ಜನ ಸತ್ತು ಹೋಗ್ತಾರೆ. ಮತ್ತು ಊರಿನ ಜನರನ್ನೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ನಡು ಊರಿನಲ್ಲಿ ಹಾಕಿ ಎಲ್ಲ ಪೂರ್ತಿ ಗುಂಡು ಹೊಡೆದು ಅವ್ರನ್ನ ಸಾಯಿಸಿ ಆಮೇಲೆ ಇಡೀ ಊರನ್ನು ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಕೈಗೆ ಸಿಕ್ಕದ್ದೆಲ್ಲ ಅರಿಶಿಣ, ಉಪ್ಪು, ಬೀಸುಕಲ್ಲು ಎಲ್ಲನೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಗೊಂಡು ಹೋಗ್ತಾರೆ ಅಂತ ಹೇಳಿ ಹೇಳ್ತಾರೆ. ಇದನ್ನೆಲ್ಲ ನೋಡಿ ಲಾವಣಿಕಾರ ತುಂಬ ಬೇಜಾರಿಂದ ಅತ್ತು ಬರ್ದೀನಿ ಅಂತ ಹೇಳ್ತಾನೆ. ಕುರುತು ಕೋಟಿ ಕಲ್ಮೇಶ ಅನ್ನೋದು ಇಲ್ಲಿ ಲಾವಣಿಕಾರನ ಅಂಕಿತ ಆಗಿದೆ ಮಕ್ಕಳೇ. ಇದಿಷ್ಟು ನಿಮಗಿರುವಂಥದ್ದು. ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಇದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಇದೆ. ಅದಕ್ಕೆ ಅದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ನಿಶಸ್ತ್ರೀಕರಣ ಕಾಯ್ದೆ ಅಂದರೆ ಏನು ಅಂತ ನೆನ್ಪಿಟ್ಕೊಳ್ಳಿ. ಮತ್ತು ಹಲಗಲಿ ಬಂಟರು ಅಂದರೆ ಹಲಗಲಿ ಬೇಡರಲ್ಲಿ ಯಾರು ಅವರು 4 ಜನ ಅಂಥೇಳಿ ಆ 4 ಜನರ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಹೆನ್ರಿ ಹೆಬಲಕ್ ಅಂದರೆ ಯಾರು ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಕಾರ್ ಸಾಹೇಬ ಅಂತ ಹೇಳಿ ಒಬ್ಬ ಬರ್ತಾನೆ, ಅದು ಏನು ಗೊತ್ತಾ, ವಿಲಿಯಂ ಖರ್ರೆ ಅಂತ ಅನ್ನೋರಿಗೆ ಕಾರ್ ಸಾಹೇಬ ಅಂತಾರೆ, ಅದು ಒಂದು ನೆನ್ಪಿಟ್ಕೊಳ್ಳಿ. ಕಾರ್ಕೂನ ಅಂತ ಹೇಳಿ ಬರುತ್ತೆ. ಕಾರ್ಕೂನ ಅಂದರೆ ಇಲ್ಲೇನಾಗುತ್ತೆ ಅಂತ ಹೇಳಿ ಕಾರ್ಕೂನ ಅಂತ ಹೇಳಿದ್ರೆ ಗುಮಾಸ್ತಾ ಅಂತ ಹೇಳಿ ಬರುತ್ತೆ. ಸರಿನಾ ಮಕ್ಕಳೇ? ಇದು ತುಂಬ ಕ್ವಿಕ್ಕಾಗಿ ಇಷ್ಟು ಚಿಕ್ಕದಾಗಿ ಹೇಳಿದ್ದೀನಿ. ಇದ್ರದ್ದು ಪೂರ್ತಿಯಾಗಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದರೆ ನಿಮಗೆ 1 ಶಾರ್ಟ್ ವಿಡಿಯೋ ಕೂಡ ಇದೆ ನಮ್ಮದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ 1 ಶಾರ್ಟ್ ವಿಡಿಯೋನ ನೋಡಿ ಮಕ್ಕಳೇ. ಓಕೆನಾ? ಸರಿ ಮಕ್ಕಳೇ, ಹಾಗಿದ್ರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಕೂಡ ಮಾಡಿ. ನಿಮ್ಗೆ ಇದೇ ರೀತಿ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ. ಮತ್ತು ನನ್ನ ಜೊತೆಗೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.